ಹೆಲೋ ಪೀಪಲ್, ಇವತ್ತಿನ ರೆಸಿಪಿ ತೊಗರಿಕಾಳು ಟೊಮೆಟೊ ಬಾತ್. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ 2 ಹುಳಿ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಮೀಡಿಯಮ್ ಸೈಜ್ಗೆ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಖಾರಕ್ಕೆ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಸಹ ಹಾಕ್ಕೋಬೋದು. ಅದಾದಮೇಲೆ 1 ಇಂಚಷ್ಟು ಶುಂಠಿ ಹಾಕ್ಕೊತಿದ್ದೀನಿ. ಆಮೇಲೆ 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ನಾವು ನೀರು ಹಾಕದಂಗೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆದಮೇಲೆ ಸೈಡ್ಗೆ ಎತ್ತಿಕೊಳ್ಳೋಣ. ಒಂದು ಕುಕ್ಕರ್ಗೆ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಹೋಲ್ ಸ್ಪೈಸಸ್ ಅಂದರೆ ಗರಂ ಮಸಾಲಾನ ಫುಲ್ ಹಾಕ್ಕೊತಾ ಇದ್ದೀನಿ. ಯಾವುದೇ ಪೌಡರ್ ಬಳಸ್ತಾ ಇಲ್ಲ ನಾನಿಲ್ಲಿ. ಸೊ ಏನೇನು ಹಾಕ್ಕೊತಾ ಇದ್ದೀನಿ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಅನಾನಸ್ ಹೂವು, ಕಲ್ಲು ಹೂವು, ಸೋಂಪು ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂದಮೇಲೆ ಅದಕ್ಕೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮಗಿಲ್ಲಿ ಈರುಳ್ಳಿ ಬ್ರೌನ್ ಆಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದಾದಮೇಲೆ ನಾನಿಲ್ಲಿ 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಅಕಸ್ಮಾತ್ ಬಾಯಿಗೆ ಟೊಮೆಟೊ ಸಿಗೋದು ಇಷ್ಟ ಇಲ್ಲ ಅಂದರೆ ಈ ಟೊಮೆಟೊನೂ ಸಹ ನೀವು ಪೇಸ್ಟ್ ಮಾಡ್ಕೊತೀರಲ್ಲ ಆವಾಗಲೇ ಅದನ್ನು ಸಹ ಹಾಕ್ಕೊಂಡು ರುಬ್ಕೊಂಬಿಡ್ಬೋದು. ಬಟ್ ನಾನಿಲ್ಲಿ 1 ಟೊಮೆಟೊನ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡ್ಮೇಲೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗಳಿಗೂ ಕಲ್ಲುಪ್ಪೇ ಬಳಸೋದು. ಏನಕ್ಕೆ ಅದು ಅಂದರೆ ರುಚಿ ಎನ್ಹ್ಯಾನ್ಸ್ ಮಾಡುತ್ತೆ. ಕಲ್ಲುಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ 1 ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಹೀರೋ ಆಫ್ ದ ಡಿಶ್ ತೊಗರಿಕಾಳನ್ನ ಹಾಕ್ಕೊತಿದ್ದೀನಿ. ಯಾಕಂದರೆ ಈ ಸೀಸನ್ ಇವಾಗ ತೊಗರಿಕಾಳು ಸೀಸನು ತುಂಬ ಫ್ರೆಶ್ಶಾಗಿ ಸಿಗೋದ್ರಿಂದ ತೊಗರಿಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತೊಗರಿಕಾಳು ಹಾಕಿದ್ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಕೈ ಆಡ್ಕೊಬೇಕು. ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಬಿಡಬೇಕು. ಈಗ ನಾವೇನು ಮಸಾಲೆ ಹಾಕ್ಕೊಂಡಿದ್ದೀವಿ ಅದಷ್ಟು ಮಸಾಲೆ ಸ್ಮೆಲ್ಲೆಲ್ಲ ಬಿಟ್ಟು ಫುಲ್ ಫ್ಲೇವರ್ಫುಲ್ಲಾಗಿ ನಿಮ್ಗೊಂದು ಪರಿಮಳ ಬಂದಾಗ ಅದಕ್ಕೆ ಮಸಾಲ ಪೌಡ್ರ್ಗಳು ಹಾಕ್ಕೊಳ್ಳೋಣ. ಯಾವ ರೀತಿ ಮಸಾಲ ಪೌಡ್ರ್ ಅಂದರೆ ನಾನು ಯಾವುದೇ ಹೇಳ್ದಂಗೆ ಮೊದಲನೇದಾಗಿ ಗರಂ ಮಸಾಲ ಹಾಕ್ತಿಲ್ಲ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಖಾರಕ್ಕೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಸಹ ಹಾಕಿರೋದ್ರಿಂದ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಎರಡೂ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿ, ಯಾಕಂದರೆ ಈ 2 ಪದಾರ್ಥಗಳು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದಾದ ತಕ್ಷಣ ನಾನೊಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಸಹ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನೀವು ಈ ಹಂತದಲ್ಲೇ ಈ ಸೊಪ್ಪುಗಳನ್ನ ಹಾಕ್ಕೊಬೇಕು. ನೀವೇನಾದರೂ ನೀರು ಹಾಕಿದ್ಮೇಲೆ ಹಾಕಿದ್ರೆ ಸೊಪ್ಪನ್ನ ಅಷ್ಟು ಫ್ಲೇವರ್ ಬಿಡೋಲ್ಲ. ಸೊಪ್ಪುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿದ್ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಏನಿದು ಕಲರ್ ಹಿಂಗಿದೆ ಅಂದ್ಕೊಂಬೇಡಿ. ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಕಲರ್ ಆ ಥರ ಇದೆ. ಚೆನ್ನಾಗಿ ನೀರು ಹಾಕ್ಕೊಂಡು ಕುದಿಸ್ಕೊಬೇಕು ನಾವು. ಆವಾಗ ಮಸಾಲೆಗಳು, ಕಾಳು, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ನೀರು ಕುದ್ದಾದಮೇಲೆ ನಾವು ಏನು ನೆನೆಸ್ಕೊಂಡಿದ್ದೀವಿ 1 ಗ್ಲಾಸ್ ಅಷ್ಟು ಅಕ್ಕಿನ ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡ್ಮೇಲೆ ಮತ್ತೆ ಕುದಿಸ್ಕೊಬೇಕು ಅಕ್ಕಿ ಜೊತೆ. ಒಂದು ಕುದಿ ಬಂದಮೇಲೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 1-2 ವಿಷಿಲ್ ತೊಗೋಬೇಕು. ಇಲ್ಲಿ ನೋಡಿ ನಾನೀಗ ಮೊದಲನೇ ವಿಷಿಲ್ ತೊಗೊತಿದ್ದೀನಿ. ಮೊದಲನೇ ವಿಷಿಲ್ ಆದಮೇಲೆ ನೆಕ್ಸ್ಟು ಇದು 2ನೇ ವಿಷಿಲ್. ಟೋಟಲಾಗಿ 2 ವಿಷಿಲ್ ತೊಗೊಂಡಿದ್ದೀನಿ. ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ 2 ವಿಷಿಲ್ ಆದಮೇಲೆ ಕುಕ್ಕರ್ನ ಕಂಪ್ಲೀಟಾಗಿ ಆರೋದಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ವಾವ್, ಎಷ್ಟು ಸೂಪರಾಗಿರೋ ಒಂದು ರೈಸ್ ಬಾತ್ ರೆಡಿಯಾಗಿದೆ. ನೋಡೋದಕ್ಕೇ ಎಷ್ಟು ಕಲರ್ಫುಲ್ಲಾಗಿದೆಯಲ್ಲ. ನೀವು ನೋಡ್ಬೋದು ಆ ಕಾಳುಗಳು ಬೆಂದಿರೋ ರೀತಿ ಎಲ್ಲ. ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ. ನಾನು ಇದನ್ನು ಆಪ್ಷನಲ್ ಅಂತ ಹೇಳಲ್ಲ, ನೀವು ಹಾಕ್ಕೊಂಡ್ರೆ ಸ್ವಲ್ಪ ಸಖತ್ತಾಗಿ ರುಚಿ ಸಿಗುತ್ತೆ. ಏನಕ್ಕೆ ಅಂದರೆ ಆವಾಗಲೇ ಅನ್ನ ಸ್ವಲ್ಪ ಮಾಯ್ಸ್ಟಾಗಿ ಅಂದರೆ ಚೆನ್ನಾಗಿ ಸ್ವಲ್ಪ ಜ್ಯೂಸಿಯಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಸ್ವಲ್ಪ ಡ್ರೈ ಅನಿಸುತ್ತೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಬಿಸಿ ಬಿಸಿಯಾಗಿ ನೀವು ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿಗೆ, ಟಿಫನ್ ಬಾಕ್ಸ್ ರೆಸಿಪಿಗೆ ಸೂಪರಾಗಿದೆ. ಇದೇ ರೆಸಿಪಿಗೆ ಒಂದು ಸ್ವಲ್ಪ ಸ್ವೀಟು ಸೈಡಲ್ಲಿ ಮಾಡಿ ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ರೆ ಒಂದು ಕಾಂಬೋ ರೆಸಿಪಿನೇ ಆಗಿಬಿಡುತ್ತೆ ಗೆಸ್ಟಿಗೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.